ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿಲ್ ಕುಮಾರ್, ನ್ಯೂಮರಾಲಜಿ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೂಲಾಂಕ ಅಂದ್ರೇನು, ಭಾಗ್ಯಾಂಕ ಅಂದ್ರೇನು, ವಾಟ್ ಈಸ್ ಡ್ರೈವರ್ ಆ್ಯಂಡ್ ವಾಟ್ ಈಸ್ ಕಂಡಕ್ಟರ್ ಇನ್ ನ್ಯೂಮರಾಲಜಿ, ಮತ್ತು ಒಂದು ಕುವ ನಂಬರ್ ಅಂತಲೂ ಹೇಳ್ತೀವಿ ಅಥವಾ ಏಂಜಲ್ ನಂಬರ್ ಅಂತಲೂ ಹೇಳ್ತೀವಿ. ಅದೇನು ನ್ಯೂಮರಾಲಜಿಲಿ, ಅದರ ಪಾತ್ರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೂಲಾಂಕ ಅಂತಂದರೆ ನಿಮ್ಮದು ಒಂದು ಡೇಟ್ ಬರ್ತ್ ಡೇಟ್ ಅಂತಂದರೆ, ಇವಾಗ ಸಪೋಸ್ ನಾಲ್ಕು ಹುಟ್ಟಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಮೂಲಾಂಕ. ಅದು ಉದಾಹರಣೆಗೆ 13 ಅಂದರೆ 1+3 ವಿಚ್ ಈಸ್ ಈಕ್ವಲ್ ಟು 4. ನಿಮ್ಮ ಮೂಲಾಂಕ ಬಂದು 4. ಜಸ್ಟ್ ಎಕ್ಸಾಂಪಲ್ 23 ಅಂದರೆ 2+3 ನಿಮ್ಮ ಮೂಲಾಂಕ ಬಂದು 5. ಇವಾಗ ಜಸ್ಟ್ ಐ ಆಮ್ ಗಿವಿಂಗ್ ಒನ್ ಎಕ್ಸಾಂಪಲ್. 24/1983 ಇದನ್ನು ಟೋಟಲ್ ಮಾಡಿದ್ರೆ, 24/1983 ಟೋಟಲ್ ಮಾಡಿದ್ರೆ ನಿಮ್ಮ ಒಂದು ಕಂಡಕ್ಟರ್ ನಂಬರ್ ಬಂದು 9 ಬರುತ್ತೆ. ಎಲ್ಲನೂ ಟೋಟಲ್ ಮಾಡಿದ್ರೆ ಲಾಸ್ಟಲ್ಲಿ ಉಳ್ಕೊಳ್ಳೋವಂಥ ನಂಬರ್ ಏನೋ ಅದು ನಿಮ್ಮ ಒಂದು ಭಾಗ್ಯಾಂಕ ಆಗಿರುತ್ತೆ. ಕಂಡಕ್ಟರ್ ನಂಬರ್ ಅಂತ ಹೇಳ್ತೀವಿ. ಮೂಲಾಂಕ ಮತ್ತು ಭಾಗ್ಯಾಂಕ. ಮೂಲಾಂಕ ಬಂದು ಫಸ್ಟ್ ಬರ್ತ್ ಡೇಟು, ಭಾಗ್ಯಾಂಕ ಬಂದು ಫುಲ್ ಡೇಟ್ ಆಫ್ ಬರ್ತ್, ಮಂತು ಇಯರು ಎಲ್ಲ ಸೇರಿಸಿ ಟೋಟಲ್ ಮಾಡಿದ್ರೆ ನಿಮ್ಮ ಒಂದು ಭಾಗ್ಯಾಂಕ. ಸೊ ಫಸ್ಟು 38 to 40 ಇಯರ್ಸು ಮೂಲಾಂಕ ನಿಮ್ಮ ಒಂದು ಲೈಫಲ್ಲಿ ಪಾತ್ರವಹಿಸುತ್ತೆ. ನಂತರ ಭಾಗ್ಯಾಂಕ ಆಫ್ಟರ್ 38 or 40 ಇಯರ್ಸ್ ಭಾಗ್ಯಾಂಕ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಭಾಗ್ಯಾಂಕ ನಿಮ್ಮ ಒಂದು ಜೀವನದಲ್ಲಿ ಕಾರ್ಯನ ನಿರ್ವಹಿಸ್ತದೆ ನ್ಯೂಮರಾಲಜಿಲಿ. ಸೊ ಅದಕ್ಕೋಸ್ಕರ ನಮ್ಗೆ ಗೊತ್ತಿರಬೇಕು ನಮ್ಮ ಮೂಲಾಂಕ ಯಾವುದು, ಭಾಗ್ಯಾಂಕ ಯಾವುದು. ಕುವ ನಂಬರ್ ಅಂತ ಹೇಳಿದ್ರೆ ಲಾಸ್ಟ್ ಬರ್ತ್ ಇಯರ್. ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್ 1+9+8+3 ಅಂದರೆ 1983 ಅಂದರೆ 1+9+8+3 ವಿಚ್ ಈಸ್ ಈಕ್ವಲ್ ಟು 11 ರಿಮೈಂಡರ್ ಏನಿರುತ್ತೆ ಅದನ್ನು ಮಾಡಿದ್ರೆ ನಿಮಗೆ ಕುವ ನಂಬರ್ 8 ಬರುತ್ತೆ. ಸೊ ಅದನ್ನು ಕುವ ನಂಬರ್ ಅಥವಾ ಏಂಜಲ್ ನಂಬರ್ ಅಂತ ಕರಿತೀವಿ. ಸೊ ಇದನ್ನು ತಿಳ್ಕೊಬೇಕಾಗತ್ತೆ ನ್ಯೂಮರಾಲಜಿಲಿ. ಸೊ ನಿಮ್ಮ ಒಂದು ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಲಿಕ್ಕೆ ಯಾರಿಗಾರು ಇಷ್ಟ ಇತ್ತು ಅಂದರೆ ನ್ಯೂಮರಾಲಜಿ ಕನ್ಸಲ್ಟೇಷನ್ ತಗೊಳ್ಳಿಕ್ಕೆ ಇಷ್ಟಪಟ್ಟರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಒಂದು ಮೊಬೈಲ್ ನಂಬರ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಥವಾ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ನ್ಯೂಮರಾಲಜಿ ಕನ್ಸಲ್ಟೇಷನ್ನ ಕೊಡ್ತೀನಿ. ಈ ನ್ಯೂಮರಾಲಜಿ ತುಂಬ ಒಂದು ಒಳ್ಳೆಯ ಸೈನ್ಸು. ಅದನ್ನು ನಾವು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊತಂದರೆ ಖಂಡಿತವಾಗ್ಲೂ ನಮ್ಮ ಜೀವನ ಒಂದು ಉತ್ತಮವಾದಂಥ ಯಶಸ್ವಿಯನ್ನೇ ಕಾಣ್ತದೆ ಅಂತ ಮಾತನ್ನು ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಥ್ಯಾಂಕ್ ಯು.